ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಯಾರೆಲ್ಲ ಅಭ್ಯರ್ಥಿಗಳು SSLCಯಲ್ಲಿ ಪಾಸ್ ಆಗಿದ್ದೀರಿ, ನೀವು ಅಲ್ಪಸಂಖ್ಯಾತರ ವಸತಿ ಶಾಲೆ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಅಂದರೆ ವಸತಿ ಒಂದು ಕಾಲೇಜುಗಳಲ್ಲಿ PUC ಫಸ್ಟ್ ಇಯರಿಗೆ ಮತ್ತು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಪಡ್ಕೋಬೇಕಂತಂದರೆ ಈ ವಿಡಿಯೋ ನಿಮಗೆ ಸಹಾಯವಾಗುತ್ತೆ. ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಆದೇಶವನ್ನು ಹೊರಡಿಸಿದ್ದು. ಏನಂತಂದರೆ ನೀವು ವಸತಿ ಶಾಲೆಗಳಲ್ಲಿ ಉಚಿತವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ನಿಮ್ಮಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸೇವಾ ಸಿಂಧುವಿನ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ 17 ತಾರೀಕು ಕೊನೆ ದಿನಾಂಕ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಪದವಿಪೂರ್ವ ಕಾಲೇಜುಗಳಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ಸ್ಕೂಲಲ್ಲಿ ಕಾಲೇಜುಗಳಲ್ಲಿ 60 ಸೀಟುಗಳು ಇರ್ತವೆ. ಅದರಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಏನು ಮಾಡ್ತಾರೆ ಅಂದರೆ 100% ಮೀಸಲಾತಿಯನ್ನು ಕೊಡ್ತಾರೆ. ಸ್ಪೆಷಲಿ ಅದರಲ್ಲಿ ಹೆಣ್ಣು ಮಕ್ಕಳಿಗೆ 50%. ಓಕೆ, ಎಲ್ಲಿಪ್ಪ ಅಂದರೆ ಇದು ಮುಸ್ಲಿಮರ ವಸತಿ ಶಾಲೆಗಳಲ್ಲಿ ಇದು ಕೊಡುವಂಥದ್ದು. ಎರಡನೇದಾಗಿ ಮೊರಾರ್ಜಿ ದೇಸಾಯಲ್ಲಿ ಎಷ್ಟು ಕೊಡ್ತಾರೆ ಅಂತಂದರೆ ಪ್ರತಿ ಒಂದು ಕಾಲೇಜುಗಳಲ್ಲಿ 50 ಸೀಟುಗಳು ಇರ್ತವೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಈ 75 ಭಾಗಕ್ಕೆ ರಿಸರ್ವೇಷನ್ ಮಾಡಿರ್ತಾರೆ. ಇತರೆ ವರ್ಗದವರಿಗೆ 25, ಹೆಣ್ಣು ಮಕ್ಕಳಿಗೆ 50. ಟೋಟಲ್ದಲ್ಲಿ 50ಗಳನ್ನು ರಿಸರ್ವೇಷನ್ ಮಾಡಿರ್ತಾರೆ ಮೊರಾರ್ಜಿಯಲ್ಲಿ. ಅದೇ ರೀತಿಯಾಗಿ ಮೊರಾರ್ಜಿಗಳಲ್ಲಿ ಕೂಡ ಏನಂತಂದರೆ 50 ಇದ್ದಲ್ಲಿ ಈ ರೀತಿಯಾಗಿ ಮಾಡಿರ್ತಾರೆ. ಅದೇ 60 ಸೀಟುಗಳು ಇದ್ದಲ್ಲಿ 75 ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆದವರಿಗೆ ಕೊಡ್ತಾರೆ ಮತ್ತು 25 ಇತರ ವರ್ಗದವರಿಗೆ ಮೀಸಲಾತಿ ಇಟ್ಟಿರ್ತಾರೆ ಮತ್ತು ಹೆಣ್ಣುಮಕ್ಕಳಿಗೆ 50% ಇಟ್ಟಿರ್ತಾರೆ. ಇಲ್ಲಿ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ 80 ಸೀಟು ಇರಬೇಕಾದ್ರೆ ಅಲ್ಲಿ PCMB ಮತ್ತು PCMC ಇವು 2 ವಿಭಾಗಗಳು ಇರ್ತವೆ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ 30 ಅಲ್ಪಸಂಖ್ಯಾತರಿಗೆ ಇಡ್ತಾರೆ. ಆಮೇಲೆ 75 ಭಾಗವನ್ನು ಅಲ್ಪಸಂಖ್ಯಾತರಿಗೆ ಮತ್ತು 25 ಯಾರಿಗೆ ಅಂದರೆ ಅದರ್ ಕಾಸ್ಟ್ನವ್ರಿಗೆ ಇರ್ತಾರೆ ಮತ್ತು ಅದರಲ್ಲಿ 50 ರಿಸರ್ವೇಷನನ್ನು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಇಟ್ಟಿರ್ತಾರೆ. ಓಕೆ, ಇದಾಯಿತು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳು. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ನಿಮಗೆ 17 ತಾರೀಕಿಗೆ. 20ನೇ ತಾರೀಕಿಗೆ ಅರ್ಜಿ ಪರಿಶೀಲನೆ ಮಾಡ್ತಾರೆ. 23 ತಾರೀಕಿಗೆ ಅರ್ಜಿಗಳನ್ನು ಏನು ಮಾಡ್ತಾರೆ, ನಮೂದನೆಯನ್ನು ಕೊಡ್ತಾರೆ. ಅಂದರೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಒಪ್ಪಿಸ್ತಾರೆ. 23 ತಾರೀಕಿಗೆ 26ನೇ ತಾರೀಕಿಗೆ ಕೊನೆ ದಿನಾಂಕ. ಅರ್ಜಿ ಸ್ವೀಕೃತಿ ಪರಿಶೀಲನೆ ಮಾಡೋದು ಕೊನೆ ದಿನಾಂಕ ಇರುತ್ತೆ. ಮೊದಲನೇ ಸುತ್ತಿಂದು 27ನೇ ತಾರೀಕಿಗೆ ರಿಲೀಸ್ ಮಾಡ್ತಾರೆ. ಇದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ನೋಡಿ, ಇದರಲ್ಲಿ ನಿಮಗೆ ಸೈನ್ಸಲ್ಲಿ ಫ್ರೀ ಅಡ್ಮಿಷನ್ ಬೇಕಾಗಿತ್ತು ಮತ್ತು ನೀವು ಅದಕ್ಕೆ ಎಲ್ಲ ಉಚಿತವಾಗಿ ಏನೆಲ್ಲ ಸೌಲಭ್ಯ ಕೊಡ್ತಾರೆ ಅಂದರೆ ಅವರು ಉಚಿತ ಊಟ, ವಸತಿ, ಸಮವಸ್ತ್ರಗಳನ್ನು ಮತ್ತು ಎಲ್ಲವನ್ನು ಕೂಡ ಇಲ್ಲಿ ಫ್ರೀ ಕೊಡ್ತಾ ಇದ್ದಾರೆ ನಿಮಗೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಥ ನೀಟ್, JEE ಇರ್ಬೋದು, KSET, ಆಮೇಲೆ CETಗೆ ಸಂಬಂಧಿಸಿದಂಥ ಕಾಂಪಿಟೇಟಿವ್ ಎಕ್ಸಾಮ್ನು ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.